ಪೊಲೀಸರು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ರು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತಾ ಇದ್ದೀನಿ, ಫೈರಿಂಗ್ ಮಾಡೋದು ಶುರು ಮಾಡಿ. ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಬಳ್ಳಾರಿಯಲ್ಲಿ ಒಂದು ಸಿಡಿದಂತಹ ಬುಲೆಟ್ 8 ಸುತ್ತು ಫೈರ್ ಮಾಡಿದ್ರು ಅಂತೆಲ್ಲ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಿದ್ದಾರೆ. ಒಂದು ಬುಲೆಟ್ ಕಾಂಗ್ರೆಸ್ ಕಾರ್ಯಕರ್ತನ ಬೆನ್ನನ್ನು ಸೀಳಿದೆ, ಆತ ಮೃತಪಟ್ಟಿದ್ದಾನೆ, ಆತ ಸಾವನ್ನಪ್ಪಿದ್ದಾನೆ. ಅದು ಕೊಲೆನಾ, ಯಾರು ಮಾಡಿದ್ದು, ಯಾರು ಗುಂಡು ಹೊಡೆದಿದ್ದು, ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸಬೇಕಿದೆ. ಇದು ಒಂದು ಕಡೆ ಆದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಇಬ್ಬರು ಮಾಜಿ ಸಚಿವರೇ ಬಿ ಶ್ರೀರಾಮುಲು ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರು ತೋರಿಸ್ತಾರೆ, ನೋಡಿ ಇದೇ 2 ಬುಲೆಟ್, ಈ 2 ಬುಲೆಟ್, ಇದೇ 2 ಬುಲೆಟ್ ಅಂತ ಹೇಳ್ತಾರೆ. ಇನ್ನೂ ಮುಂದುವರೆದು ತನಿಖಾಧಿಕಾರಿಗಳನ್ನು ಮೀರಿಸೋ ರೀತಿಯಲ್ಲಿ ಬಿ ಶ್ರೀರಾಮುಲು ಅವರು ಅದು 0.76 mm ಬುಲೆಟ್ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ, ನೀವು ಬಹುಪಾಲು ಕ್ರೈಮ್ ಸ್ಟೋರೀಸ್ ನೋಡಿರ್ತೀರಿ. ಎಸ್ ಪಿಗಳಾದವರು ಹೈಯೆಸ್ಟ್ ಅಂದರೆ ಒಂದು ಕ್ರೈಮ್ ಸೀನ್ ಬಗ್ಗೆ ಎಷ್ಟು ವಿವರಣೆ ಕೊಡಬಹುದು, ಇಂಥದ್ರಿಂದ ಕೊಲೆ ಮಾಡ್ದ ಅಂತ ಬಾಯಲ್ಲಿ ಹೇಳ್ತಾರೆ. ಆ ವೆಪನ್ನನ್ನು ಅಥವಾ ಆ ಸಾಕ್ಷಿಯನ್ನು ತಂದು ತೋರಿಸ್ತಾರ, ಅವರಿಗೂ ಕೂಡ ಅಧಿಕಾರ ಇಲ್ಲ. ಅದು ವೈಲೇಷನ್ ಆಫ್ ಲೀಗಲ್ ಪ್ರೋಟೋಕಾಲ್ ಆಗತ್ತೆ. ಇಲ್ಲಿ ಲೀಗಲ್ ಪ್ರೋಟೋಕಾಲನ್ನು ವೈಲೇಟ್ ಮಾಡಿರುವಂಥದ್ದು ಜನಪ್ರತಿನಿಧಿಗಳಾಗಿರುವಂಥವರು, ಒಬ್ಬರು ಮಾಜಿ ಶಾಸಕರು ಮತ್ತೊಬ್ಬರು ಹಾಲಿ ಶಾಸಕರು. ಇಬ್ರಿಗೂ ಕೂಡ ಕಾನೂನಿನ ಅರಿವಿರಬೇಕು, ಇರುತ್ತೆ. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕರಾದಂಥವ್ರು ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ ಅಂದರೆ ಅವ್ರು ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗಿನ ತಪ್ಪು. ಸೀನ್ ಆಫ್ ಕ್ರೈಮ್ ಮುಗಿಯೋ ತನಕ, ಸೊಕೋ ಟೀಮ್ ಬರೋ ತನಕ ಆ ಜಾಗಕ್ಕೆ ಯಾರೂ ಕೂಡ ಹೋಗಂಗಿಲ್ಲ. ಆದರೂ ಇವರು ಹೋಗಿದ್ದು ಹೇಗೆ, ಇವರಿಗೆ ಯಾವ ಅಧಿಕಾರ ಇತ್ತು? ಫಸ್ಟ್ ಆಫ್ ಆಲ್ ಇದೇ 2 ಬುಲೆಟ್ ಅಂತ ತೋರಿಸೋದಕ್ಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟವರು? ಅಥವಾ ಪೊಲೀಸ್ ಅಧಿಕಾರಿಗಳೇ ಯಾರಾದರೂ ಇವ್ರಿಗೆ ಕೊಟ್ಬಿಟ್ರಾ, ಸರ್ ನೀವೇ ತೋರಿಸಿ ಸರ್ ಪ್ರೆಸ್ ಮೀಟಲ್ಲಿ ಗುಂಡುಗಳನ್ನು ಅಂತ? ಕಾರಣ ಇಷ್ಟೇ, ಇಲ್ಲಿ ಈ ಪ್ರಕರಣದಲ್ಲಿ ಹೌದು ನನ್ನ ಹತ್ಯೆಗೆ ಯತ್ನಿಸಿದ್ದಾರೆ, ಸಂಚು ರೂಪಿಸಿದ್ದಾರೆ, ಆ ಕಾರಣಕ್ಕೋಸ್ಕರನೇ ನೋಡಿ ಇಲ್ಲಿ 8 ಸಲ ಗುಂಡು ಹಾರಿಸಿದ್ರು, ಅದರಲ್ಲಿ 2 ಗುಂಡು ನಾನು ತೋರಿಸ್ತಿದ್ದೀನಿ ನೋಡಿ ಅಂತ ತೋರಿಸ್ತಾರೆ. ಹಾಗಿದ್ರೆ ಈ ರಾಜಶೇಖರ್ ಬೆನ್ನಿಂಗ್ ಸೀಳಿದಂತಹ ಗುಂಡು ಯಾವುದು? ಆ ಗುಂಡು ಎಲ್ಲಿದೆ? ಫಸ್ಟ್ ಆಫ್ ಆಲ್ ಪ್ರೆಸ್ ಮೀಟ್ಗಳಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ತೋರಿಸ್ತಿದಾರಲ್ಲ ಗುಂಡು, ಅದು ದೊಡ್ಡ ಅಫೆನ್ಸ್. ಅದು ಇರಬೇಕಾದಿದ್ದು ಪೊಲೀಸರ ಬಳಿಯಲ್ಲಿ. ಸೋಕೋ ಟೀಮ್ ಅದನ್ನು ಅಚ್ಚುಕಟ್ಟಾಗಿ ಸಂಗ್ರಹಿಸಬೇಕಿತ್ತು, ಟ್ಯಾಂಪರ್ ಆಗದ ರೀತಿಯಲ್ಲಿ ನೋಡ್ಕೋಬೇಕಿತ್ತು. ಅದವರು ತಗೊಳ್ಳೋದಕ್ಕಿಂತ ಮುಂಚೆನೇ ಇವರು ಎತ್ತಿಟ್ಕೊಂಡಿದ್ದಾರೆ, ಜೇಬಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಕಡಲೆ ಬೀಜ ಅಲ್ಲ, ಬುಲೆಟ್ ಕ್ಯಾಪ್. ಇದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಒಂದು SOP ಇರುತ್ತೆ, ಒಂದು ಪ್ರೋಟೋಕಾಲ್ ಇರುತ್ತೆ. ಕ್ರೈಮ್ ಸೀನ್ ಆ ಜಾಗದಲ್ಲಿ ಅವರು ಮಹಜರ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನೋದೇನಿರುತ್ತೆ SOP, ಈ ಕ್ರೈಮ್ ಆಫ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಲ್ಲಿಗೆ ಬಂದಾಗ ಏನೇನು ಮಾಡಬೇಕು ಅಧಿಕಾರಿಗಳೆಲ್ಲರೂ ಕೂಡ, ಬೆರಳಚ್ಚು ತಜ್ಞರು ಪ್ರತಿಯೊಬ್ಬರೂ ಕೂಡ ಸಣ್ಣ ಸಣ್ಣ ಸೂಕ್ಷ್ಮಗಳು, ಸಾಕ್ಷಿಗಳು ಅಂತ ಏನು ಉಳಿದಿದೆ ಅವೆಲ್ಲವನ್ನೂ ಕೂಡ ಎತ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಅದು ಒಂದು ಸೆಕ್ಯೂರ್ ಪ್ಲೇಸ್ ಮಾಡ್ತಾರೆ, ಅಲ್ಲೊಂದು ಟೇಪ್ ಹಾಕ್ತಾರೆ, ಯಾರೂ ಕೂಡ ಇಲ್ಲಿಗೆ ಬರಬಾರ್ದು, ಇದು ಸೀನ್ ಆಫ್ ಕ್ರೈಮ್ ನಡೆದಂತಹ ಜಾಗ, ಇಲ್ಲಿಗೆ ಯಾರೂ ಬರಬಾರ್ದು ಅಂತ ಒಂದು ಸೆಕ್ಯೂರ್ ಮಾಡ್ತಾರೆ. ಆ ಸೆಕ್ಯೂರ್ ಮಾಡೋಕ್ಕೂ ಮುಂಚೆನೇ ಹೋಗಿ ಬುಲೆಟ್ ಎತ್ಕೊಂಬಂದಿರುವಂಥದ್ದು ಎಷ್ಟರ ಮಟ್ಟಿಗಿನ ತಪ್ಪು ಅಂದರೆ ಭಾರತೀಯ ನ್ಯಾಯ ಸಂಹಿತೆ 238 ಅಡಿಯಲ್ಲಿ ಎವಿಡೆನ್ಸ್ ಟ್ಯಾಂಪರಿಂಗ್ ಅಂತ ಕನ್ಸಿಡರ್ ಮಾಡಬಹುದು. ನಂಬರ್ 1. ನಂಬರ್ 2, BNS 228 ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್ ಅಡಿಯಲ್ಲೂ ಕೂಡ ಇದನ್ನು ಪರಿಗಣನೆಗೆ ತಗೋಬಹುದು ತನಿಖಾಧಿಕಾರಿಗಳು, ಸುಮೋಟೋ ಕೇಸ್ ಹಾಕ್ಕೊಂಡಿರುವಂಥವರು. BNS 221 ಅಬ್ಸ್ಟ್ರಾಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ಅಥವಾ ಪೊಲೀಸ್, ಅವ್ರು ಬರೋಕ್ಕಿಂತ ಮುಂಚೆನೇ ಇವರೇ ಅವ್ರ ಕೆಲಸ ಮಾಡಿರುವಂಥದ್ದು, ಇದನ್ನೂ ಕೂಡ ಪರಿಗಣಿಸಬಹುದು. ಈ 3 ಲೆಕ್ಕ ಹಾಕ್ಕೊಂಡ್ರೆ ಒಂದೊಂದಕ್ಕೂ ಕೂಡ 7 ವರ್ಷ ಸಾಬೀತಾದರೆ, ಕೋರ್ಟ್ನಲ್ಲಿ ಸಾಬೀತಾದರೆ ಸಮಸ್ಯೆ ಆಗತ್ತೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಲೀಗಲ್ ಪ್ರೋಟೋಕಾಲ್ ವೈಲೇಷನ್ ಇಲ್ಲಾಗಿರುವಂಥದ್ದು. ಪೊಲೀಸ್ ಅಧಿಕಾರಿಗಳೇ ಹೆಂಗೆ ತೋರ್ಸಂಗಿಲ್ಲ, ಹೇಳಂಗಿಲ್ಲ ಅಂದರೆ ಇವರು ಬುಲೆಟ್ನ ತೋರಿಸ್ತಿದ್ದಾರೆ ಅಂದರೆ ಏನರ್ಥ? ಈ ಕೇಸ್ ಎಲ್ಲಿಗೆ ಬಂದು ನಿಲ್ಬಹುದು? ಆ ರಾಜಶೇಖರ್ ಪಾಪ
ಯಾರು ಗುಂಡೇಟಿಗೆ ಬಲಿಯಾಗಿದ್ರೋ ಗೊತ್ತಿಲ್ಲ. ಅದು ಈ ಕಡೆ ಅವರ ಈ ರೆಡ್ಡಿ ಗನ್ಮ್ಯಾನ್ಗಳೋ ಆ ರೆಡ್ಡಿ ಗನ್ಮ್ಯಾನ್ಗಳೋ ಒಟ್ಟಿನಲ್ಲಿ ರೆಡ್ಡಿಗಳ ಗನ್ಮ್ಯಾನ್ಗಳಿಂದಲೇ ಅವ್ರು ಹೋಗಿರುವಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಚರ್ಚೆ ಆಗ್ತಿರೋ ವಿಚಾರ. ಇಲ್ಲಿ ಪೊಲೀಸರೇ ತೋರ್ಸಂಗಿಲ್ಲ, ಅದು ಸೀನಿಯರ್ ಆಫೀಸರ್ಸೇ ಅಂದರೆ ಇವರು ಗುಂಡಿಡ್ಕೊಂಬಂದು ತೋರಿಸ್ತಾರೆ ಬುಲೆಟ್ಗಳನ್ನು. ಅಂದರೆ ಇದು ಎಷ್ಟರ ಮಟ್ಟಿಗಿನ ಅಪರಾಧ, ಗಂಭೀರ ಅಪರಾಧ. ತನಿಖಾಧಿಕಾರಿಗಳು ತುಂಬ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾರೆ. ಈಗಾಗಲೇ ಸುಮೋಟೋ ಕೇಸನ್ನು ಕೂಡ ದಾಖಲಿಸ್ಕೊಂಡಿದ್ದಾರೆ. ವಿಪರ್ಯಾಸ ನೋಡಿ, ರಂಜಿತ್ ಭಂಡಾರು SP 24 ಗಂಟೆಯಿಂದ ಹಿಂದೆ ಅಧಿಕಾರ ಸ್ವೀಕರಿಸಿದ್ರು. ಈಗ ಈ ಕೇಸ್ ಆದಮೇಲೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಈ ಬಳ್ಳಾರಿ ಜನರ ಒಂದು ಸಮಸ್ಯೆ ಅಥವಾ ದುರಾದೃಷ್ಟ ಏನಂದರೆ, ಎಲ್ಲೋ ಆಂಧ್ರದಿಂದ ಇರ್ತಾರೆ, ಅಲ್ಲಿಂದ ಬಂದು 20-30 ವರ್ಷ ಇಲ್ಲಿ ಇರ್ತಾರೆ, ಅವರನ್ನು ಆಳ್ತಿರ್ತಾರೆ. ಮತ್ತು ಅವರದ್ದೇ ದರ್ಬಾರುಗಳು, ಅವರದ್ದೇ ಒಂದು ಪಾಳೆಪಟ್ಟು ಕಟ್ಕೊಳ್ಳುವಂಥದ್ದು. ರಿಪಬ್ಲಿಕ್ ಅನ್ನೋ ಹೆಸರು ಬೇರೆಯವರೇ ಕೊಡ್ತಾರೆ. ಆ ಕಷ್ಟ, ಆ ಕಳಂಕ ಹೊತ್ಕೊಂಡು ಓಡಾಡೋದು ಯಾರು? ಪಾಪ ಬಳ್ಳಾರಿಯ ಜನ, ಆ ಮೂಲ ಜನ, ನೆಲದ ಜನ, ಎಲ್ಲಿಂದಲೋ ಬಂದವರಲ್ಲ, ವಲಸೆ ಬಂದು ಸೇರಿದವರಲ್ಲ. ಆ ಜನಕ್ಕೆ ಈಗ ಇವೆಲ್ಲ ಕೂಡ ಕಳಂಕಗಳು, ಅಪವಾದಗಳು ಏನೇ ಇರಬಹುದು. ಆದರೆ ತೀರಾ ಜನಪ್ರತಿನಿಧಿಗಳಾಗಿರುವಂಥವ್ರು ಯಾರೋ ಸಾಮಾನ್ಯರೇನೋ ಇಂಥದ್ದು ಮಾಡಿದ್ದಾರೆ, ಇಲ್ಲಪ್ಪ ಆ ಥರ ಸೊಕ್ಕಟಿಂಗ್ ಬರೋಕ್ಕಿಂತ ಮುಂಚೆನೇ ಹೋಗಿ ಆ ಎವಿಡೆನ್ಸ್ಗಳನ್ನು ಮುಟ್ಟೋದು, ಅದನ್ನು ತಗೊಂಬರೋದು, ಜೇಬಲ್ಲಿ ಹಾಕೊಂಡು ಓಡಾಡೋದು, ಪ್ರೆಸ್ ಮೀಟಲ್ಲಿ ತೋರಿಸೋದು, ಇವೆಲ್ಲ ಮಾಡ್ತಿದ್ದಾರೆ ಅಂದರೆ ಇದು ನಿಜಕ್ಕೂ ಸರಿಯಾದ ಕ್ರಮ ಅಲ್ಲ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಅದನ್ನು ಮುಟ್ಟಬಾರ್ದಿತ್ತು, ಮುಟ್ಟಿದ್ದಾರೆ. ತನಿಖಾಧಿಕಾರಿಗಳು ಈ ದೃಷ್ಟಿಕೋನದಲ್ಲೂ ಕೂಡ, ಈ ಆ್ಯಂಗಲಲ್ಲೂ ಕೂಡ ಅವರನ್ನು ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಕೂರಿಸ್ಬೋದು. ಈಗ ಫಸ್ಟ್ ಆಫ್ ಆಲ್ ಅವ್ರು ಬೇಲಲ್ಲಿ ಹೊರಗಡೆ ಇರುವಂಥದ್ದು. ಬೇಲ್ ಕೊಡಬೇಕಾದ್ರೆ ಕಂಡೀಷನ್ ಇದೆ. ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ನೀವು ಭಾಗಿಯಾಗಂಗಿಲ್ಲ. ಫಸ್ಟ್ ಆಫ್ ಆಲ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ನಿಮ್ಮ ಹೆಸರು ಬಂದರೆ ಬೇಲ್ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ. ಆದರೂ ಮೇಲ್ನೋಟಕ್ಕೆ ಈ ಕೇಸಲ್ಲಿ ರೆಡ್ಡಿಯವರು ಆ ಥರ ಬುಲೆಟ್ ತೋರಿಸುವಂಥದ್ದು, ರೆಡ್ಡಿಯವರಂತಲ್ಲ ಯಾರೇ ತೋರಿಸಿದ್ರು ಕೂಡ ಅದು ಸ್ಪಷ್ಟವಾಗಿ ಕಾನೂನಿನ ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ. ಇದು ಸರಳ ಕಾನೂನು, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ನಗರ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್, ನಿಮಗೆಲ್ಲ ಗೊತ್ತಿದೆ ಗೌಡ. ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಹೇಗೆ ಅನಾವಶ್ಯಕವಾಗಿ ಅವರು ಸಿಟಿಯಲ್ಲಿ ಡೆವಲಪ್ಮೆಂಟಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರಾಮ್ಲವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರಾಮ್ಲು ಬಂದಿದ್ದಾರೆ. ಅರ್ಥ ಆಯ್ತು. ಅವನು ಅನಾವಶ್ಯಕವಾಗಿ ಶ್ರಾಮ್ಲು ಹೋಗಂತಂದ್ರೂ ಕೂಡ ಅವನು ಹೋಗಲಿಲ್ಲ. ಪೊಲೀಸರು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದಾರೆ. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತಾ ಇದ್ದೀನಿ, ಫೈರಿಂಗ್ ಮಾಡೋದು ಶುರು ಬಳ್ಳಾರಿಯಲ್ಲಿ ಬ್ಯಾನರ್